ಬಿಜೆಪಿಗರ ಪಾಲಿಗಂತೂ ಸದ್ಯಕ್ಕೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಗರ ಪಾಲಿಗಂತೂ ಈ ಮೂಡ ಹಗರಣ ಅನ್ನೋದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅತಿ ದೊಡ್ಡ ಅಸ್ತ್ರವಾಗಿ ಸಿಕ್ಬಿಟ್ಟಿದೆ. ಈ ಮೂಡ ಪ್ರಕರಣದ ವಿಚಾರದಲ್ಲಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಹೊಸ ವಿಚಾರಗಳ ಆಚೆ ಬರ್ತಲೇ ಇದೆ. ಕೇವಲ ಮುಖ್ಯಮಂತ್ರಿಗಳ ಪತ್ನಿ ಮಾತ್ರ ಅಲ್ಲ, ಇನ್ನು ಅನೇಕ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ಮೂಡ ಹಗರಣ ಕಂಟಕವಾಗೋ ಸಾಧ್ಯತೆ ಇದೆ. ಹಾಗಾಗಿ ಬಿಜೆಪಿಯವರು ಮತ್ತಷ್ಟು ಆಳಕ್ಕಿಳಿದು ಮತ್ತಷ್ಟು ರಾಜಕಾರಣಿಗಳ, ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಅನ್ನ ಹೊರಗೆ ತೆಗೆಯೋ ಪ್ರಯತ್ನವನ್ನ ಮಾಡ್ತಾ ಇರೋ ಹಾಗೆ ಕಂಡು ಬರ್ತಾ ಇದೆ. ಒಬ್ಬಿಬ್ಬ ನಾಯಕರಲ್ಲ, ಅನೇಕರ ಟ್ರ್ಯಾಕ್ ರೆಕಾರ್ಡ್ ಅನ್ನ, ಹಾಗೆ ಮೂಡಾಗೆ ಸಂಬಂಧಪಟ್ಟ ಲಿಂಕ್ ಅನ್ನ ಹೊರ ತೆಗೆಯೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇರೋ ರೀತಿಯಲ್ಲಿದೆ. ಚಲವಾದಿ ನಾರಾಯಣಸ್ವಾಮಿ ಅವರು ಇವತ್ತು ಮಾತನಾಡಿದ್ರು. ಅವರ ಮಾತಿನ ಆಧಾರದಲ್ಲಿ ನೋಡೋದಾದ್ರೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆದವರ ಮಾಹಿತಿಯನ್ನ ಬಿಜೆಪಿ ಕಲೆ ಹಾಕಿದೆಯಂತೆ ಈಗ ಆಲ್ರೆಡಿ. ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರಿಗೆ ಮಾತ್ರ ಅಲ್ಲ, 14 ಸೈಟ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿಗರ ಪ್ರಕಾರ 10 ಸೈಟ್ ಅನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಮಂಜೂರು ಮಾಡಿರೋದು ಮಾತ್ರ ಅಲ್ಲ, ಮಾಜಿ MLC ಮರಿತಿಬ್ಬೇಗೌಡ ಅವರಿಗೂ ಕೂಡ ಮೂಡಾದಿಂದ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಲಾಗಿದೆಯಂತೆ. ಬರೋಬ್ಬರಿ 58 ಸೈಟ್ಗಳ ಹಂಚಿಕೆ ಆಗಿದೆ ಅನ್ನೋದು ಬಿಜೆಪಿ ಆರೋಪ. ಅಲ್ಲಿಗೆ ನಿಲ್ಲಿಲ್ಲ. ಸಚಿವ ಭೈರತಿ ಸುರೇಶ್ ಅವರ ಹೆಸರಲ್ಲಿ 69 ಸೈಟ್ಗಳಿವೆ ಅನ್ನೋದು ಬಿಜೆಪಿ ಆರೋಪ. ಒಟ್ಟು 848 ನಿವೇಶನಗಳನ್ನ ಪರಭಾರೆ ಮಾಡಲಾಗಿದೆ ಮೂಡಾ ವ್ಯಾಪ್ತಿಯಲ್ಲಿ. ಬಿಜೆಪಿಯ MLC ಚಲವಾದಿ ನಾರಾಯಣಸ್ವಾಮಿ ಅವರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಅಲ್ಲಿಗೆ ಈ ಮೂಡಾ ಹಗರಣ ಶುರುವಾಗಿ ಆಚೆ ಬಂದ ದಿನಗಳಲ್ಲೇ ಹೇಳಲಾಗ್ತಾ ಇತ್ತು, ಕೇವಲ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ ಮಾತ್ರ ಇರೋದಲ್ಲ, 1,000 ಕೋಟಿ ಅಂತ ಕೆಲವರು, 4,000 ಕೋಟಿವರೆಗೂ ಅಂತ ಕೆಲವರು ಹಗರಣ ನಡೆದಿದೆ ಇದರಲ್ಲಿ ಅಂತ ಹೇಳಲಾಗ್ತಾ ಇದೆ. ನಿಜವೇ ಆಗಿದ್ರೆ ಇಷ್ಟೆಲ್ಲ ರಾಜಕಾರಣಿಗಳ ಹೆಸರಲ್ಲಿ ಸೈಟು ಹಂಚಿಕೆ ಮಾಡಲಾಗಿರೋದು ಅಕ್ರಮವಾಗಿ ನಿಜವೇ ಆಗಿದ್ರೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ದಾಖಲಾಗಿರುವ ದೊಡ್ಡ ದೊಡ್ಡ ಹಗರಣಗಳ ಸಾಲಿಗೆ ಮೂಡಾ ಹಗರಣ ಕೂಡ ಸೇರುವ ಸಾಧ್ಯತೆ. ವಾಲ್ಮೀಕಿ ನಿಗಮದ ಮಾತನಾಡ್ತಿದ್ವಿ, 89 ಕೋಟಿ 187 ಕೋಟಿ ಅನ್ನೋ ಲೆಕ್ಕಾಚಾರ, ಇದು 1000 ಕೋಟಿಗಳ ಲೆಕ್ಕಾಚಾರದಲ್ಲಿ ಇದೀಗ ಮೂಡಾ ಹಗರಣದ ಲೆಕ್ಕಾಚಾರ ನಡೀತಾ ಇದೆ. ನೋಡೋಣ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ, ಯಾವೆಲ್ಲ ಹೆಸರುಗಳು ಆಚೆ ಬರುತ್ತೆ, ಸತ್ಯ ಎಷ್ಟು ಮಿಥ್ಯ ಎಷ್ಟು ಅಂತ ಹೇಳಿ. ಚಲವಾದಿ ನಾರಾಯಣಸ್ವಾಮಿ ಅವರು ಏನು ಪಟ್ಟಿನ ಓದಿದ್ವಿ ಅದನ್ನ ಅವರೇ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ ಚಲವಾದಿ ಅವರ ಮಾತು. ಮುಖ್ಯಮಂತ್ರಿಗಳು ಇದಕ್ಕೆ ಅವರು ಯಾವುದೇ ರೀತಿ ಉಡಾಫೆ ಉತ್ತರ ಕೊಡ್ಬೋದು ಅಷ್ಟೇ. ಆದರೆ ಅವರ ಶ್ರೀಮತಿಯವರ ಹೆಸರಿನಲ್ಲೇ 10 ಸೈಟ್ಗಳಿದೆ. ಜೊತೆಗೆ ಮರಿತಿಬ್ಬೇಗೌಡರು, ಕಾಂಗ್ರೆಸ್ನ ಈಗ ಮುಖಂಡರು, ಮೊನ್ನೆ ಚುನಾವಣೆಯಲ್ಲಿ ನಿಂತು ಸೋತಿರೋದು, ಅವರ ಹೆಸರಿನಲ್ಲಿ 58 ಸೈಟ್ಗಳಿದೆ. ಆಮೇಲೆ ಸುರೇಶ್ ಅವರು ಸಚಿವರು, ಸ್ವತಃ ಸಚಿವರು, ಆ ಭೈರತಿ ಸುರೇಶ್ ಅವರು, ಅವರ ಹೆಸರಿನಲ್ಲಿ 69 ಸೈಟ್ಗಳಿದೆ ಅಂತೇಳಿ ಕೇಳಿಬರ್ತಾ ಇದೆ. ಹೀಗೆ ಹಲವರ ಬಗ್ಗೆ ಹಲವು ಆಪಾದನೆಗಳಿದೆ. ಒಟ್ಟಾರೆ 848 ನಿವೇಶನಗಳನ್ನು ಈ ರೀತಿ ಪರಭಾರೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇರೋದು. ಈ ರೀತಿ ಎಲ್ಲ ಇದನ್ನು ಕೂಡ ನಮಗೆ ಬಂದ ಯಾವ್ಯಾವ ಮಾಹಿತಿ ಇದೆ ಇದನ್ನು ಆಧರಿಸಿ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಿದಾಗ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರು ಅಥವಾ ವಿಶೇಷವಾಗಿ ಅವರ ಕುಟುಂಬಸ್ಥರ ವಿರುದ್ಧ ಹಗರಣ, ಭ್ರಷ್ಟಾಚಾರದಂತಹ ಕಳಂಕ ಅಂಟಿರಲಿಲ್ಲ. ಆದರೆ ಈ ಮೂಡಾ ಸೈಟು ಹಂಚಿಕೆ ವಿವಾದದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಲ್ಲಿ ಅಲಾಟ್ ಆಗಿರುವ ಸೈಟ್ಗಳ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ, ಸಿದ್ದರಾಮಯ್ಯ ಅವರ ಫ್ಯಾಮಿಲಿಯಲ್ಲೂ ಕೂಡ ನಡೆದು ಹೋಗಿದೆಯಾ ಹಗರಣ ಅನ್ನೋ ಅನುಮಾನಕ್ಕೆ ಇಡೀ ಪ್ರಕರಣ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರೇ ಅನೇಕ ಬಾರಿ ಮಾಧ್ಯಮಗಳ ಸಮ್ಮುಖದಲ್ಲಿ ಇದಕ್ಕೆ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಇತ್ತು ರೀ, ಅವರೇ ಹಂಚಿರೋದು 50-50 ಆಧಾರದ ಮೇಲೆ, ಪತ್ನಿ ಹೆಸರಲ್ಲಿ ಸೈಟ್ ಇತ್ತು, ಅದನ್ನ ವಶಕ್ಕೆ ಪಡೆದ್ರು. ವಶಕ್ಕೆ ಪಡೆದಿದ್ದಕ್ಕೆ 50-50 ನಿಯಮ ಜಾರಿಗೆ ತಂದವರೇ ಬಿಜೆಪಿ ಅವರು. ಅದರ ಆಧಾರದ ಮೇಲೆ ಎಷ್ಟು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ತೋ ಮೂಡ, ಅದಕ್ಕೆ 50-50 ಅನ್ನೋ ರೇಷಿಯೋದ ಆಧಾರದ ಮೇಲೆ 14 ಸೈಟ್ ಕೊಟ್ಟಿದ್ದಾರೆ. ನಾವೆಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ನಮಗೆ ಇಂಥ ಕಡೆನೇ ಜಾಗ ಕೊಡಿ ಅಂತ ಹೇಳಿ ನಾವು ಕೇಳೂ ಇಲ್ಲ, ಅರ್ಜಿಲೂ ನಾವು ಸ್ಪೆಸಿಫೈ ಮಾಡಿರಲಿಲ್ಲ, ಕೊಟ್ಟಿರೋರೇ ಬಿಜೆಪಿ ಅವರು, ಆರೋಪ ಹೆಂಗ್ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಪದೇ ಪದೇ ಸಿದ್ದರಾಮಯ್ಯ ಅವರು ಕೇಳ್ತಿದ್ದಾರೆ. ಆದರೆ ಇದೆಲ್ಲದರ ಜೊತೆಗೆ ನಡೀತಾ ಇರುವ ರಾಜಕೀಯ ವಾಕ್ಸಮರದ ನಡುವೆ ಆಗ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರಿಗೆ ಸೈಟು ಹಂಚಿಕೆ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ST ಸೋಮಶೇಖರ್ ಅವರು ಇಷ್ಟು ದಿನ ಆದಮೇಲೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಮೂಡಾದಲ್ಲಿ ಇಂಥ ಹಗರಣ, ಭ್ರಷ್ಟಾಚಾರದ ಆರೋಪ ಇದು ಒಂದೇ ಪ್ರಕರಣದಲ್ಲ, ಇಂಥ ಅನೇಕ ಪ್ರಕರಣಗಳು ನಡೆದು ಹೋಗಿದೆ. ಇನ್ಫ್ಯಾಕ್ಟ್ ಮೂಡಾದಲ್ಲಿ
ಸ್ಥಳೀಯ ಶಾಸಕರದ್ದೇ ಮೇಲುಗೈ. ಸ್ಥಳೀಯ ಶಾಸಕರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್. ಅಧಿಕಾರಿಗಳೆಲ್ಲ ನಾಮಕಾವಸ್ಥೆ, ಅವ್ರು ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ. ಅಲ್ಲಿರುವ ಸ್ಥಳೀಯ ಮಟ್ಟದ ಶಾಸಕರೇ ನಿರ್ಧಾರ ಮಾಡೋದು, ಎಲ್ಲಿ ಲೇಔಟ್ ಮಾಡಬೇಕು, ಎಲ್ಲಿ ಭೂಮಿ ಸ್ವಾಧೀನ ಪಡಿಸ್ಕೊಳ್ಬೇಕು, ಎಲ್ಲಿ ಡಿನೋಟಿಫೈ ಮಾಡಬೇಕು, ಇದೆಲ್ಲದರಲ್ಲೂ ಕೂಡ ಬಹುತೇಕ ಸ್ಥಳೀಯ ಮಟ್ಟದ ಶಾಸಕರದ್ದೇ ಮೇಲುಗೈ ಇರುತ್ತೆ. ಇದನ್ನ ಗಮನಿಸಿಯೇ ಅಕ್ಕಪಕ್ಕದ ಜಿಲ್ಲೆಯಿಂದೆಲ್ಲ MLCಗಳು ಬಂದು ನಾವು ಮೂಡ ಸದಸ್ಯರಾಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ರು ಅಂತ ಹೇಳಿ ಮಾತನಾಡಿದ್ದಾರೆ ST ಸೋಮಶೇಖರ್. ಇವ್ರ ಮಾತನ್ನು ಕೂಡ ನಿಮಗೆ ತೋರಿಸ್ತೀವಿ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮ ಮಾತನ್ನ ಮುಂದುವರೆಸಿದ್ದಾರೆ. ಇದರಲ್ಲಿ ಹಗರಣ ಏನೂ ಇಲ್ಲ, ಎಲ್ಲವೂ ಕೂಡ ಕಾನೂನಾತ್ಮಕವಾಗಿಯೇ ನಡೀತಾ ಇದೆ, ಎಲ್ಲೂ ಕೂಡ ತಪ್ಪಾಗಿಲ್ಲ ಅಂತ ಹೇಳಿ HC ಮಹದೇವಪ್ಪ ಕೂಡ ಮಾತನಾಡಿದ್ದಾರೆ. ಅವರಿಬ್ಬರ ಮಾತನ್ನು ಕೂಡ ಕೇಳಿಸ್ಕೊಳ್ಳಿ, ST ಸೋಮಶೇಖರ್ ಹಾಗೆ HC ಮಹದೇವಪ್ಪ. ನಮ್ಮ ಪ್ರಯತ್ನ ನಾವು ಮಾಡಿದ್ದೆ, ಬಟ್ ಅದು ಫಲಪ್ರದ ಆಗಲಿಲ್ಲ. ಆವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಮೂಡ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ. ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ, ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೇ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು 400 ಸಬ್ಜೆಕ್ಟು ಮೂಡದಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಲಾಗಿ 1ರಿಂದ 25 ಈ ಶಾಸಕರದು, 25ರಿಂದ 75 ಈ ಶಾಸಕರದು, 75ರಿಂದ 150 ಈ ಶಾಸಕರದು. ಯಾವ ಸಬ್ಜೆಕ್ಟು ಕೂಡ ಚರ್ಚೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದರು. ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಪತ್ರವನ್ನು ಕೂಡ ಬರೆದಿದ್ದರು. ಆದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಆಗಲಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನೆಲ್ಲ ಕಾನೂನು ಬಾಹಿರವಾಗಿ ಆಗ್ತಿದೆ ಅದನ್ನು ಮುಂದೆನಾದರೂ ಕೂಡ ತಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಇವರು ಮೂಡಾದವರು ಗಮನಕ್ಕೆ ತರದೆ ಇಲ್ಲೀಗಲ್ ಆಗಿ ಅಕ್ವೈರ್ ಮಾಡಿ ಸೈಟ್ ಹಂಚಿಬಿಟ್ರು. ಅವ್ರಿಗೆ ಮೂಡಕ್ಕೆ ತಂದ ಮೇಲೆ ಅವರು ಕ್ಷಮೆ ಕೇಳಿದ ತಪ್ಪಾಗಿದೆ ಅಂತ, ಪರ್ಯಾಯವಾಗಿ ನಿಮಗೆ ಕೊಡ್ತೀವಿ ಅಂತ ಅವರೇ ರೆಸಲ್ಯೂಷನ್ ಮಾಡಿ ಒಪ್ಪಿದ್ದಾರೆ. ಅವರು ವಿಜಯನಗರದಲ್ಲಿ ಕೊಡಿ, ಇಂಥ ಜಾಗದಲ್ಲಿ ಕೊಡಿ ಅಂತ ಅವರೇನು ಕೇಳಿಲ್ಲ. ಎಲ್ಲಿ ಲಭ್ಯ ಇತ್ತು ಅಲ್ಲಿ ಕೊಟ್ಟಿಲ್ಲ. ಕೊಡಬೇಕು ಪರ್ಯಾಯ ಅಂತ ಪ್ರಾವಿಷನ್ ಇದೆ. ಲಭ್ಯ ಅಲ್ಲಿಲ್ಲದೆ ಎಲ್ಲಿದೆ ಅಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಇದು 100% ಕಾನೂನಾತ್ಮಕವಾದಂಥ ವಿಷಯ. ಇದು ಅವ್ರ ತಪ್ಪು ಒಪ್ಪಿದ್ದಾರೆ. ಪರ್ಯಾಯ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಅವ್ರು ಕಳ್ಕೊಂಡ್ರೆ ಜಮೀನಿಗೆ ಪರ್ಯಾಯ ಕೊಟ್ಟಿದ್ದಾರೆ. ಅವರು ಎಲ್ಲೂ ನನಗೆ ಇಂಥ ಕೊಡಿ ಅಂತ ಹೇಳಿದ್ದಾರೆ. ಇದು ಕಾನೂನಾತ್ಮಕ ಇದೆ ಅನ್ನೋದು ಅಷ್ಟೇ ನಿಮ್ಗೆ ಹೇಳೋದು. ಸಿ ಮಹದೇವಪ್ಪ ಅವರು ಕಾಂಗ್ರೆಸ್ ಸರ್ಕಾರದ ಸಚಿವರಿದ್ದಾರೆ, ಹೀಗಾಗಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆದರೆ ಆಶ್ಚರ್ಯ ಅನ್ಸೋದು ST ಸೋಮಶೇಖರ್ ಅವರ ಮಾತುಗಳು. ಅವರ ರಾಜಕೀಯ ನಿಷ್ಠೆ ಯಾರ ಪರವಾಗಿದೆ ಅನ್ನೋದು ಈಗಲೂ ಕೂಡ ಕ್ವೆಶ್ಚನ್ ಮಾರ್ಕೆ ಆದರೂ ಕೂಡ ಅವರು ಉಸ್ತುವಾರಿ ಸಚಿವರಾಗಿದ್ದಾಗಲೇ ಅವ್ರಿಗೆ ಗೊತ್ತಿತ್ತಂತೆ ಹೀಗೆಲ್ಲ ಹಗರಣ ಆಗ್ತಿದೆ ಅಂತ ಹೇಳಿ. ನಾನು ಸರ್ಕಾರದ ಗಮನಕ್ಕೆ ತರೋ ಅಂದರೆ ಆಗ BJP ಸರ್ಕಾರ ಇತ್ತು, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವ್ರು, ನಾನು ಗಮನಕ್ಕೆ ತಂದಿದ್ದೆ, ಆದರೂ ಕೂಡ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ನನ್ನ ಕೈಲಿ ಅದನ್ನು ತಡೆಯೋಕ್ಕಾಗಲಿಲ್ಲ ಅಂತ ಹೇಳೋ ಮೂಲಕ ತಮ್ಮ ಸಾಮರ್ಥ್ಯದ ಬಗ್ಗೆನೇ ಪ್ರಶ್ನೆ ಹೇಳುವಾಗ ಮಾಡ್ತಿದ್ದಾರಾ, ಅಥವಾ ನಾನು ಹೇಳಿದ್ರೂ ಕೂಡ ಕೇಳಲಿಲ್ಲ ಅಂತ ಹೇಳೋ ಮೂಲಕ BJPಯ ಅಂದಿನ ಸರ್ಕಾರದ ಮೇಲೇನೆ ಕಂಪ್ಲೀಟ್ ಆಗಿ ತಪ್ಪು ಹೊರಿಸೋ ಪ್ರಯತ್ನ ಮಾಡ್ತಿದ್ದಾರೆ? ಗೊತ್ತಿಲ್ಲ. ಇದರ ವಿಶ್ಲೇಷಣೆಯನ್ನ ವೀಕ್ಷಕರ ಅವಗಾಹನೆಗೆ ಬಿಟ್ಟು ಮುಂದುವರಿಸೋಣ.